ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಮೂಲಭೂತ ಸೌಕರ್ಯಗಳಿಂದ ವಂಚಿತಗೊಂಡಿರುವ ರಾಜೀವ್ ಗಾಂಧಿ ಬಡಾವಣೆ. ಇತ್ತೀಚೆಗೆ ಬಿದ್ದ ಮಳೆಯಿಂದ ಕೆಸರು ಗದ್ದಿಯಾದ ರಸ್ತೆಗಳು, ಅಸ್ವಚ್ಛತೆಯಿಂದ ಕೂಡಿರುವ ಚರಂಡಿಗಳು, ರಸ್ತೆಗಳೆಲ್ಲ ಗುಂಡಿಗಳು, ದುರ್ನಾಥದಿಂದಿರುವ ಚರಂಡಿಗಳು. ಹೌದು, ಈ ದೃಶ್ಯಗಳೆಲ್ಲ ಕಂಡು ಬಂದದ್ದು ಶಿಡ್ಲಘಟ್ಟ ನಗರದ ಹೊರವಲಯದ ರಾಜೀವ್ ಗಾಂಧಿ ಬಡಾವಣೆಯಲ್ಲಿ. ನನ್ನ ಹೆಸರು ಸಲ್ಮಾನ್ ಪಾಷಾ ಅಂತ, ವಾರ್ಡ್ ನಂಬರ್ 26. ನೋಡಿ, ಈ ತರ ಇದೆ ಪರಿಸ್ಥಿತಿ ಈ ವಾರ್ಡ್ನಲ್ಲಿ. ಯಾರು ಗಮನಿಗೆ ತಿಳಿಸಿದ್ರು ಯಾರು ಇಲ್ಲಿ ಅಧಿಕಾರಿಗಳು ಅವರು ಯಾರು ಬಂದು ನೋಡೋರು ಯಾರು ಇಲ್ಲ ಇಲ್ಲಿ. ಅಲ್ಲಿ ಸ್ಕೂಲ್ ಮುಂದೆ ನೋಡಿದ್ರೆ ಜಾಸ್ತಿ ರಚ್ಚು, ಒಬ್ರು ಹೋಗೋಕ್ಕಾಗಲ್ಲ, ಒಬ್ರು ಬರೋಕ್ಕಾಗಲ್ಲ. ಅಲ್ಲಿ ಮೇನ್ ರೋಡ್ನಲ್ಲಿ ನೋಡಿದ್ರೆ ಡೈಲಿ ಒಂದೊಂದು ಬಸ್ಸು ಆಕ್ಸಿಡೆಂಟ್ ಆಗ್ತದೆ. ಯಾರು ಅದಕ್ಕೆಲ್ಲ ಕಾರಣ ಅಂತ ನಾವು ನಿಮಗೆ ಗಮನಕ್ಕೆ ತರಿಸ್ತಾ ಇದ್ದೀವಿ. ಈ ಬಡಾವಣೆಯು 1912ರಲ್ಲಿ ಪ್ರಾರಂಭಗೊಂಡಿದೆ. ಆದರೆ ಸುಮಾರು ವರ್ಷಗಳು ಕಳೆದರೂ ಯಾವುದೇ ಅಭಿವೃದ್ಧಿ ಕಂಡಿಲ್ಲ. ನಗರದ ವಾರ್ಡ್ ನಂಬರ್ 26 ರಾಜೀವ್ ಗಾಂಧಿ ಬಡಾವಣೆ ಮಳೆ ಬಂದರೆ ಚರಂಡಿಗಳೆಲ್ಲ ತುಂಬಿ ಮನೆಗಳ ಮುಂದೆ ಮಳೆ ನೀರು ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇತ್ತ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಮಳೆ ಬಂದಾಗ ಮಾತ್ರ ಅಧಿಕಾರಿಗಳು ಬರ್ತಾರೆ, ತದನಂತರ ಇತ್ತ ಕಡೆ ಮುಖ ಮಾಡೋರಿಲ್ಲ. ನಮ್ಮ ಕಷ್ಟ ಯಾರಿಗೆ ಹೇಳಬೇಕು? ಅಧಿಕಾರಿಗಳ ಗಮನಕ್ಕೆ ತಂದರೂ ಸಮಸ್ಯೆಯಾಗಿಯೇ ಉಳಿದಿದೆ. ಇದನ್ನು ಸರಿಪಡಿಸಲು ಯಾರೊಬ್ಬರು ಮುಂದಾಗಿಲ್ಲ ಅಂತಾರೆ ರಾಜೀವ್ ಗಾಂಧಿ ಬಡಾವಣೆ ನಿವಾಸಿ ಕೆ ಶಶಿಕುಮಾರ್. ನಮ್ಮ ಹೆಸರು ಕೆ ಶಶಿಕುಮಾರ್ ಅಂತ, ರಾಜೀವ್ ಗಾಂಧಿ ಬಡಾವಣೆ ವಾರ್ಡ್ ನಂಬರ್ 26ರಲ್ಲಿ ನಾವು ಇಲ್ಲಿ 30 ವರ್ಷಗಳಿಂದ ಇಲ್ಲಿ ಜೀವನ ಮಾಡ್ತಾ ಇದ್ದೇವೆ. ಇಲ್ಲಿ ನಮಗೇನಪ್ಪ ಸಮಸ್ಯೆ ಅಂದರೆ ಮೂಲಭೂತ ಸೌಲಭ್ಯಗಳು ನಮಗೆ ಸಮಸ್ಯೆ ಇದೆ. ಒಂದು ನೀರಿನ ಸಮಸ್ಯೆ ಆಗಿರ್ಬೋದು, ಒಂದು ಲೈಟಿನ ಸಮಸ್ಯೆ ಆಗಿರ್ಬೋದು, ಚರಂಡಿಗಳ ಸಮಸ್ಯೆ ಆಗಿರೋದು ಬಹಳಷ್ಟು ಸಮಸ್ಯೆಗಳಾಗ್ತದೆ. ನಾವು ಇಲ್ಲಿ ಜೀವನ ಮಾಡೋಕ್ಕೆ ಸ್ವಲ್ಪ ಕಷ್ಟಕರ ಆಗ್ತಾಯಿದೆ. ಯಾಕೆಂದರೆ ಈಗ ರಾತ್ರಿ ಟೈಮ್ ಮಳೆ ಜಾಸ್ತಿ ಆಗ ರೋಡುಗಳು ಸರಿ ಇರಲ್ಲ, ರಸ್ತೆಗಳು ಸರಿ ಇಲ್ಲ, ಹೋಗ್ಬೇಕಾದ್ರೆ ಹೆಚ್ಚು ಕಮ್ಮಿ ಆಗ್ತಾರೆ. ಆ ಹೆಚ್ಚು ಕಮ್ಮಿ ಆದಾಗ ಮತ್ತು ಈ ರೋಡಿಗೆ ಸೈಡಲ್ಲೆಲ್ಲ ಚಿಕನ್ ವೇಸ್ಟೇಜ್ ಎಲ್ಲ ತಗೊಂಬಂದು ರೋಡಲ್ಲಿ ಬಿಸಾಕ್ತಾವ್ರೆ. ಅದರಿಂದ ದುರ್ವಾಸನೆ ಬಿದ್ದು ನಾಯಿಗಳೆಲ್ಲ ಜಾಸ್ತಿ ಆಗ್ತಾ ಇದೆ. ಅದರಿಂದ ಕೂಡ ಸಾಕಷ್ಟು ಜನಗಳಿಗೆ ಸಮಸ್ಯೆ ಆಗ್ತಾ ಇದೆ. ಒಂದು ಆಸ್ಪತ್ರೆಗೆ ಹೋದ್ರೂ ನಮ್ಗೆ ಸಮಸ್ಯೆ ಆಗ್ತಾ ಇದೆ, ಬಹಳಷ್ಟು ಸಮಸ್ಯೆ ಆಗಿದೆ. ಶಿಡ್ಲಘಟ್ಟ ನಗರವು ಪುರಸಭೆಯಿಂದ ನಗರಸಭೆಯಾದರೂ ಈ ಬಡಾವಣೆಯನ್ನು ಅಭಿವೃದ್ಧಿಗೊಳಿಸುವಲ್ಲಿ ಜನಪ್ರತಿನಿಧಿಗಳು ಮತ್ತು ನಗರಸಭೆ ವಿಫಲವಾಗಿದೆ ಅಂತ ಸ್ಥಳೀಯರು ಅವಲತ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳಾದ ಸಲ್ಮಾನ್ ಪಾಷಾ, ಅಶೀಫ್, ಮಹಬೂಬ್ ಪಾಷಾ, ಅಪ್ಪಾಜಿ, ಬಾಬು ಕದೀರಪ್ಪ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಎಷ್ಟಾದರೂ ಸಂಬಂಧಪಟ್ಟ ಇಲಾಖೆ ಹಾಗೂ ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸ್ತಾರಾ ಇಲ್ವಾ ಕಾದ್ ನೋಡಬೇಕಿದೆ. ಜಗದೀಶ್ ಬಾಬು, ಸುಮನ್ ಟಿವಿ, ಶಿಡ್ಲಘಟ್ಟ.